ಕಾಲೇಜಿಗೆ ಹೋಗ್ತಿದ್ದ ಮಗಳು ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ಲು. ಕೊನೆಗೊಂದು ದಿನ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿ ಮದುವೆಯನ್ನು ಆಗಿದ್ಲು. ಇದು ಗೊತ್ತಾಗ್ತಿದ್ದಂತೆ ಪೋಕ್ಸೋ ಕೇಸ್ ದಾಖಲಿಸುವಂತೆ ದುಂಬಾಲು ಬಿದ್ದಿದ್ದ ತಂದೆ ದುರಂತ ಅಂತ್ಯ ಕಂಡಿದ್ದಾರೆ. ಮಗಳ ಪ್ರೇಮ ವಿವಾಹಕ್ಕೆ ಹೋಯ್ತು ಅಪ್ಪನ ಪ್ರಾಣ. ಪೋಕ್ಸೋ ಕೇಸ್ ದಾಖಲಿಸದಿದ್ದಕ್ಕೆ ಠಾಣೆ ಮುಂದೆ ಸೂಸೈಡ್. ಪ್ರೀತಿ ಪ್ರೇಮದ ವಿಷಯಕ್ಕೆ ಅದೆಷ್ಟೋ ಜೋಡಿಗಳು ಬಲಿಯಾಗಿವೆ. ಜೀವ ಬಿಟ್ರು ಪ್ರೀತಿ ಬಿಡಲ್ಲ ಅಂತ ಪ್ರಾಣ ಬಿಟ್ಟವರಿದ್ದಾರೆ. ಆದ್ರಿಲ್ಲಿ ಮಗಳ ಪ್ರೀತಿಗೆ ಅಮಾಯಕ ತಂದೆ ದುರಂತ ಅಂತ್ಯ ಕಂಡಿದ್ದಾನೆ. ಮನೆ ಬಿಟ್ಟು ಹೋಗಿ ಮದುವೆಯಾಗಿದ್ದ ಮಗಳು ಹೆತ್ತವರ ಪಾಲಿಗೆ ವಿಲನ್ನಾಗಿದ್ಲು. ಹೀಗಾಗಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ತಂದೆ ನಮ್ಮ ಮಗಳಿಗಿನ್ನೂ 18 ವರ್ಷ ತುಂಬಿಲ್ಲ, ಪೋಕ್ಸೋ ಕೇಸ್ ದಾಖಲಿಸಿ ಅಂತ ಅಂಗಲಾಚಿದ್ದ. ಆದ್ರೆ ಒಂದೊಂದು ದಾಖಲೆಯಲ್ಲಿ ಒಂದೊಂದು ಜನ್ಮ ದಿನಾಂಕ ಆಗಿದ್ದಿದ್ರಿಂದ ಪೊಲೀಸರು ಕ್ಯಾರೆಗೆಂದಿರ್ಲಿಲ್ಲ. ಇದರಿಂದ ಮನನೊಂದವ ಪೊಲೀಸ್ ಠಾಣೆ ಮುಂದೆಗೆ ಪ್ರಾಣ ಬಿಟ್ಟಿದ್ದಾನೆ. ಇವರೇ ಮಗಳ ಪ್ರೀತಿಗೆ ಪ್ರಾಣ ಬಿಟ್ಟ ದುರಂತ ತಂದೆ. ಹೆಸರು ಅಜ್ಜಯ್ಯ ಅಂತ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗಿಲಕೇನಹಳ್ಳಿ ನಿವಾಸಿ. ಕಾಲೇಜಿಗೆ ಹೋಗ್ತಿದ್ದ ಮಗಳು ಅಂದ್ರೆ ತಂದೆಗೆ ಜೀವ. ಮಗಳು ಚೆನ್ನಾಗಿ ಓದ್ತಾಳೆ, ಒಂದೊಳ್ಳೆ ಕೆಲಸಕ್ಕೆ ಸೇರ್ತಾಳೆ ಅಂತ 10 ಕನಸು ಕಂಡಿದ್ರು. ಆದ್ರೆ ಕಾಲೇಜಿಗೆ ಹೋಗ್ತಿದ್ದ ಮಗಳು ಪ್ರೀತಿಯಲ್ಲಿ ಬಿದ್ದಿದ್ಲು. ಕೆಲ ದಿನಗಳ ಹಿಂದೆ ಕಾಲೇಜಿಗೆ ಅಂತ ಹೋದವಳು ಸಂಜೆಯಾದ್ರೂ ವಾಪಸ್ ಬಂದಿರ್ಲಿಲ್ಲ. ಇಡೀ ಊರು ಹುಡುಕಾಡಿದ್ರು, ಮಗಳ ಸುಳಿವಿರ್ಲಿಲ್ಲ. ಕೊನೆಗೆ ದಿಕ್ಕು ಕಾಣದಂತಾದಾಗ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು. ಯಾವಾಗ ಅಪ್ಪ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ನೋ ಮಗಳು ಗಿದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗಿದ್ಲು. ನನಗೆ 18 ವರ್ಷ ಆಗಿದೆ, ನಾನು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆಯಾಗಿದ್ದೇನೆ ಅಂತ ಶಾಲಾ ದಾಖಲೆಗಳನ್ನ ಕೊಟ್ಟು ತಾನು ಮದುವೆಯಾದವನ ಜೊತೆ ಹೋಗಿದ್ಲು. ಈ ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸ್ ಠಾಣೆಗೆ ಓಡೋಡಿ ಬಂದಿದ್ದ ಅಜ್ಜಯ್ಯ ನನ್ನ ಮಗಳು ಹೇಳಿದ್ದೆಲ್ಲ ಸುಳ್ಳು. ಜನನ ಪ್ರಮಾಣ ಪತ್ರದ ಪ್ರಕಾರ 18 ವರ್ಷ ತುಂಬೋದಕ್ಕೆ ಇನ್ನೂ 2 ತಿಂಗಳು ಬಾಕಿ ಇದೆ. ಹೀಗಾಗಿ ಹುಡುಗನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಬೇಕು ಅಂತ ಬೇಡಿಕೊಂಡಿದ್ರು. ಬರ್ತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಆ ಸ್ಟೇಷನ್ಗೆ ಹೋಗಿ ಮತ್ತೆ ಕೊಟ್ರೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ಏನು ತಗೊಂಡಿಲ್ಲ. ಇವತ್ತು ಅವ್ರ ರಿಜಿಸ್ಟರ್ ನಂಬರೇ ಕೊಟ್ಟಿಲ್ಲ ನಮ್ಗೆ. ಮೊನ್ನೆ ತಗೊಂಡಿದ್ದು ಕೂಡ ಫೈಲ್ ನಂಬರ್ ಕೊಟ್ಟಿಲ್ಲ ನಮ್ಗೆ. ಅಜ್ಜಯ್ಯ ಎಷ್ಟೇ ಕೇಳಿಕೊಂಡ್ರು ಪೊಲೀಸರು ಮಾತ್ರ ಯಾವುದೇ ಕೇಸ್ ದಾಖಲಿಸಿರ್ಲಿಲ್ಲ. ಯಾಕಂದ್ರೆ ಶಾಲಾ ದಾಖಲೆಯಲ್ಲಿ 18 ವರ್ಷ ಪೂರ್ತಿಯಾಗಿತ್ತು. ಯಾವಾಗ ಪೊಲೀಸರು ನಿರ್ಲಕ್ಷ್ಯ ಮಾಡೋದಕ್ಕೆ ಶುರು ಮಾಡಿದ್ರು ಮನನೊಂದ ಅಜ್ಜಯ್ಯ ಠಾಣೆ ಮುಂದೆಗೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ದಿನ ಆದ್ರೂ ಹುಡಿ ಕೊಟ್ಟಿಲ್ಲ ಅಂತ ಹೋಗಿದ್ದಾರೆ. ಹೋಗ್ಬಿಟ್ಟು ನೀವು ಹುಡಿ ಕೊಡಕ್ ಆಗಿಲ್ಲ, ನಾವ್ ಯಾರು ಗೊತ್ತಿರೋಣ ಅಂತ ಮಾಡಿದ್ದಾರೆ ಸರ್. ಏನ್ ಮಾಡಿದಾರೆ? ವಿಷ ಕುಡಿದಾರೆ ಸರ್. ಎಲ್ಲಿ? ಅಲ್ಲೇ ಪೊಲೀಸ್ ಸ್ಟೇಷನ್ ಆಗಿ. ಈಗ ಡೆತ್ ಆಗಿದಾರ? ಸರ್. ಅಜ್ಜಯ್ಯನ ಸಾವಿನಿಂದ ರೊಚ್ಚಿಗೆದ್ದ ಕುಟುಂಬಸ್ಥರು ಪೊಲೀಸರ ನಿರ್ಲಕ್ಷ್ಯವೇ ಇಷ್ಟಕ್ಕೆಲ್ಲ ಕಾರಣ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರು ಹಾಗೂ ಮೃತನ ಕುಟುಂಬಸ್ಥರ ಮಧ್ಯೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಒಟ್ನಲ್ಲಿ ಮಗಳು ಪ್ರೀತಿಸಿ ಮದುವೆಯಾದ್ಲು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದವ ದುರಂತ ಅಂತ್ಯ ಕಂಡಿದ್ದಾನೆ. ವಿನಾಯಕ್ ದೊಡ್ರನಾಳ್, ನ್ಯೂಸ್ 18 ಚಿತ್ರದುರ್ಗ.